ಹ್ಮ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಅಂಡ್ ಇವತ್ತು ಒಂದು ಮಗುದು ಫ್ರಾಕ್ ಅಲ್ಲ, ಹಾಫ್ ಸ್ಯಾರಿ ಅಂತ ಹೇಳ್ತೀವಿ, ಅಥವಾ ಲಂಗ ಬ್ಲೌಸ್ ತರನು ಹೇಳ್ತೀವಿ. ಇದು ಒಂದು ರೆಡಿ ಆಗಿದೆ. ಸೊ ಹೇಗಿದೆ ಅಂತ ತೋರ್ಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸ್ಕರ್ಟ್ ಬಂದ್ಬಿಟ್ಟು ಫ್ಯಾಬ್ರಿಕ್ ಟಿಶ್ಯೂ ಸಿಲ್ಕ್ ಸ್ಯಾರಿನಲ್ಲಿ ಇದನ್ನ ಸ್ಕರ್ಟ್ ಮಾಡಿರೋದು. ಫಸ್ಟ್ ಇದನ್ನ ಪ್ಲೀಟ್ಸ್ ಹೊಲ್ಬಿಟ್ಟು ಆಮೇಲೆ ಇದಕ್ಕೆ ಐರನ್ ಪ್ಲೀಟ್ಸ್ ಹಾಕಿ ಆಮೇಲೆ ಬೆಲ್ಟ್ ಸಪ್ರೇಟ್ ಆಗಿ ಅಟ್ಯಾಚಿಂಗ್ ಕೊಟ್ಟಿದ್ವಿ. ಇದಕ್ಕೆ ಅಡ್ಜಸ್ಟೇಬಲ್ ಹುಕ್ ಬರುತ್ತೆ, ಇಲ್ಲಿವರೆಗೂ ಅಡ್ಜಸ್ಟೇಬಲ್ ಹುಕ್ ಬರುತ್ತೆ. ಅಂಡ್ ಸಪ್ರೇಟ್ ಆಗಿ ಕ್ಯಾನ್ವಾಸ್ ಬೆಲ್ಟ್ ಕೊಟ್ಟಿದೀನಿ. ಅಂಡ್ ಬ್ಲೌಸ್ ಪಾರ್ಟ್ ಬಂದ್ರೆ ಕಲರು ಗ್ರೀನರ್ ಇದೆ. ಗ್ರೀನ್ಗೆ ನಾನು ಮಸ್ಟರ್ಡ್ ಎಲ್ಲೋ ವಿತ್ ಕಾಪರ್ ಎರಡು ಯೂಸ್ ಮಾಡಿಬಿಟ್ಟು ಮೆಷಿನ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದೀನಿ. ಇದಕ್ಕೆ ಶೇಪು ಡೈಮಂಡ್ ಕೊಟ್ಟಿದ್ದೀನಿ. ಬ್ಯಾಕಲ್ಲೂ ಅಷ್ಟೇ, ಬ್ಯಾಕಲ್ಲಿ ಡೈಮಂಡ್ ಶೇಪ್ ಕೊಟ್ಬಿಟ್ಟು ಇದನ್ನ ಸ್ಟಿಚ್ ಮಾಡಿರೋದು. ಅಂಡ್ ಸ್ಲೀವ್ ಬಂದ್ರೆ ಎರಡು ಸೈಡು ಬಫ್ ಕೊಟ್ಟಿದ್ದೀನಿ. ಬಫ್ ಕೊಟ್ಟು ಇಲ್ಲಿ ಹೆಂಡಲ್ಲಿ ಸಪ್ರೇಟ್ ವರ್ಕ್ ಕೊಟ್ಟು ಮೆಷಿನ್ ಎಂಬ್ರಾಯ್ಡ್ರಿ ಸಪ್ರೇಟ್ ಅಟ್ಯಾಚಿಂಗ್ ಕೊಟ್ಟಿದ್ದೀನಿ. ಹೇಗಿದೆ ಇದು? ಸೊ ನಿಮ್ಗೂ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಓವರಾಲ್ ಹೇಗಿದೆ? ಅಂಡ್ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಮಾಡಿರೋದು. ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಲ್ಯಾವೆಂಡರ್ ಇದೆ. ಲ್ಯಾವೆಂಡರ್ ಮತ್ತೆ ಗೋಲ್ಡ್ ಎರಡೂ ಚೂಸ್ ಮಾಡಿ ಥ್ರೆಡ್ ಮತ್ತೆ ಜರ್ದೋಸಿ ಎರಡಲ್ಲೂ ವರ್ಕ್ ಕೊಡ್ತಾ ಬಂದಿದ್ದೀನಿ. ವರ್ಕ್ ತುಂಬಾ ಸಿಂಪಲ್ ಆಗಿದ್ರು ಎಲಿಗೆಂಟ್ ಆಗಿದೆ ವರ್ಕ್ ಮಾತ್ರ. ಸೊ ಅದೇ ತರದ್ದು ಟ್ಯಾಸಲ್ ಕೊಟ್ಟು ಮತ್ತೆ ಇದಕ್ಕೆ ಡೋರಿ ಮತ್ತೆ ಹ್ಯಾಂಡ್ ವರ್ಕ್ ಅಲ್ಲಿ ಬೆಲ್ ಮಾಡಿರೋದು. ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆಲ್ಲು ಕೂಡ. ಇದಕ್ಕೆ ಬ್ರಾಡಕ್ ಶೇಪ್ ಕೇಳಿದ್ರು, ಬ್ರಾಡಕ್ ಶೇಪ್ ಕೊಟ್ಬಿಟ್ಟು ಬ್ಯಾಕ್ ಹುಕ್ ಕೇಳಿದ್ರು, ಬ್ಯಾಕ್ ಹುಕ್ ಅಲ್ಲಿ ಇದನ್ನ ಸ್ಟಿಚ್ ಮಾಡಿರೋದು. ಫ್ರಂಟ್ ಡೈಮಂಡ್ ಕೇಳಿದ್ದಾರೆ, ಡೈಮಂಡ್ ಇಟ್ಬಿಟ್ಟು ವರ್ಕ್ ಕೊಟ್ಟು ಇದಕ್ಕೆ ಇಂಪೋರ್ಟೆಡ್ ಕಪ್ಸ್ ಕೂಡ ಆಡ್ ಮಾಡಿದ್ದೀನಿ. ಅಂಡ್ ಸ್ಲೀವ್ ಪಾರ್ಟ್ ಬಂದ್ರೆ ಸ್ಲೀವ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿದ್ರು ಕ್ಲೈಂಟ್. ಸ್ಲೀವ್ ನ ಫುಲ್ ಹೈಲೈಟ್ ಮಾಡಿದೀನಿ. ಹೆಂಡಲ್ಲಿ ಟ್ರಯಾಂಗಲ್ ಶೇಪ್ ಕೊಟ್ಬಿಟ್ಟು ಎಂಟೈರ್ ಫುಲ್ ವರ್ಕ್ ಕೊಡ್ತಾ ಬಂದಿದ್ದೀನಿ. ಗೋಲ್ಡ್ ಅಲ್ಲಿ ಫುಲ್ ಎಂಟೈರ್ ವರ್ಕ್ ಕೊಟ್ಟಿದ್ದೀನಿ. ವರ್ಕ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ವರ್ಕ್. ಫ್ರಂಟ್ ಹೀಗ್ ಬರುತ್ತೆ, ಬ್ಯಾಕ್ ಹಿಂಗ್ ಬರುತ್ತೆ. ಸೊ ಹೇಗಿದೆ ಬ್ಲೌಸ್? ನಿಮ್ಗೂ ಯಾರಿಗಾದ್ರೂ ಏನಾದ್ರೂ ಬೇಕು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಅದೇ ತರನೇ ಮಾಡ್ತೀನಿ. ಇದು ಒಂದು ಬ್ರೈಡ್ದು ಫ್ಯಾಬ್ರಿಕ್ ಬ್ರೈಡೇ ಕೊಟ್ಟಿದ್ರು. ಸೊ ಇದಕ್ಕೆ ನನ್ನ ಪ್ಯಾನೆಲ್ ಸ್ಕರ್ಟ್ ಮಾಡಿರೋದು. ಮತ್ತೆ ಇದು ಸೆಂಟರ್ ಅಲ್ಲಿ ಲೂಫ್ ಕೇಳಿದ್ರು, ಲೂಫ್ ಕೊಟ್ಟು ಟೈಮ್ ಕೊಟ್ಟಿದ್ದೀನಿ. ಅಂಡ್ ಬ್ಲೌಸ್ ಪಾರ್ಟಿಗೆ ಬಂದ್ರೆ ಫ್ರಂಟ್ ಅಲ್ಲಿ ಲೀಫ್ ಶೇಪ್ ಕೊಟ್ಬಿಟ್ಟು ಪ್ಯಾಡೆಡ್ ಇಟ್ಬಿಟ್ಟು ಇದನ್ನ ಪ್ರಿನ್ಸೆಸ್ ಕಟ್ ಅಲ್ಲಿ ಸ್ಟಿಚ್ ಮಾಡಿರೋದು. ಅಂಡ್ ಸ್ಲೀವಿಗೆ ಇದು ಕೇಳಿದ್ರು, ಬರೀ ಸ್ಯಾಟಿನ್ ಮಾತ್ರ ಆಡ್ ಮಾಡಿದೀನಿ ಸ್ಲೀವ್. ಅಂಡ್ ಬ್ಯಾಕು ಯು ಕೇಳಿದ್ರು, ಸೊ ಯು ಮಾಡ್ಬಿಟ್ಟು ಟ್ಯಾಸಲ್ ಕೊಟ್ಟು ಡಬಲ್ ಬೆಲ್ ಕೊಟ್ಟಿದ್ದೀನಿ. ಗೌನ್ ಮಾತ್ರ ಮಸ್ತಾಗಿದೆ, ಎಷ್ಟು ಹೆವಿ ಇದೆ ಅಂದ್ರೆ ಇದು ಫುಲ್ ಇದಕ್ಕೆ ಕ್ಯಾನ್ ಎಲ್ಲ ಆಡ್ ಮಾಡಿ ಸ್ಟಿಚಿಂಗ್ ಮಾಡಿರೋದು. ಫ್ಯಾಬ್ರಿಕ್ ಅವ್ರದ್ದೇ ಇರೋದ್ರಿಂದ ಫುಲ್ ಅವ್ರ ವೇಸ್ಟ್ ತುಂಬಾ ಚಿಕ್ಕದಾಗಿತ್ತು. ಅವ್ರ ಸೈಜಿಗೆ ಆಡ್ ಮಾಡಿದ್ರೆ ಇವಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅರೌಂಡ್ 40 to 45 ಸೈಜ್ ಇತ್ತು ಇದು ಸ್ಕರ್ಟ್. ಸೊ ಫುಲ್ ಬಿಚ್ಚಿ ಅವ್ರ ಸೈಜಿಗೆ ಫುಲ್ ರೆಡಿ ಮಾಡಿರೋದು. ಸೊ ಹೇಗಿದೆ ಲುಕ್? ಕಮೆಂಟ್ ಮಾಡಿ. ಥ್ಯಾಂಕ್ ಯು.